ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಜಾತಕದ ಪ್ರಕಾರ ನಮಗೆ ಯಾವ ವಯಸ್ಸಿನಲ್ಲಿ ಏನು ಸಿಗಬೇಕು, ಈವನ್ ಮದುವೆ ವಿಚಾರ ಆಗಲಿ, ಮಕ್ಕಳ ವಿಚಾರದ ಆಗಲಿ, ಹಾಗೆ ನಮ್ಮ ಕೆಲಸದ ವಿಚಾರ ಆಗಲಿ, ಪ್ರತಿಯೊಂದು ಕೂಡ ಪೂರ್ವ ನಿಯೋಜಿತವಾಗಿ ಇರ್ತಕ್ಕಂಥದ್ದು ಇರ್ತದೆ. ಇವನು ಈ ಒಂದು ಸೆಕ್ಟರಲ್ಲಿ ಇರಬಹುದು, ಇವರು ಈ ಒಂದು ಕ್ಷೇತ್ರ ಫಲಗಳಲ್ಲಿ ಇರಬಹುದು. ಅದನ್ನು ಆಯಾ ವಿಂಗಡಗಳನ್ನು ಮಾಡಿ ನಾವು ಆ ವ್ಯಕ್ತಿಯ ಜಾತಕವನ್ನು ನೋಡ್ತೇವೆ. ಇದು ಸತ್ಯ. ನಿಮಗೆ ಮುಖ್ಯವಾಗಿ ಸರಿಸುಮಾರು 25ರಿಂದ 35ರವರೆಗಿನ ಸಂದರ್ಭಗಳು, ಅಂದರೆ ಹತ್ತತ್ರ 23-24 ಅಂತ ಇಟ್ಕೊಳ್ಳಿ. ಕೆಲವೊಂದು ಕ್ಷೇತ್ರ, ಕೆಲವೊಂದು ಮನೆತನಗಳಲ್ಲಿ 23ರಿಂದ 35ರವರೆಗೂ ಕೂಡ, 35 ಜಾಸ್ತಿ ಆಯಿತು, 32 ಈ ಸಮಯ, 22ರಿಂದ 32 10 ವರ್ಷ ಅಂತ ಇಟ್ಕೊಳ್ಳಿ. ಈ ಸಮಯ ಮದುವೆ ವಿಚಾರಕ್ಕೆ ಪ್ರಶಸ್ತವಾಗಿರತಕ್ಕಂಥ ಸಮಯ 23ರಿಂದ. ಇಲ್ಲಿ ಹಲವು ಆಯಾ ಕ್ಷೇತ್ರದ ಒಂದು ಫಲಗಳ ತಗೊಂಡು, ಅಂದರೆ ಅರ್ಥಾತ್ ಆಯಾ ಊರುಗಳು, ಆಯಾ ಕ್ಷೇತ್ರಗಳಲ್ಲಿದ್ದಾಗ ಆಯಾ ಮನೆತನಗಳು ವಯಸ್ಸಿಷ್ಟಾಯಿತು, ಮದುವೆ ಮಾಡಬೇಕು, ಜವಾಬ್ದಾರಿ ಕಳ್ಕೋಬೇಕು, ಈ ಥರ ಎಲ್ಲ ಹೆಣ್ಮಕ್ಳಿಗೆ ಆಗಲಿ ಅಥವಾ ಗಂಡು ಮಕ್ಕಳಿಗೆ ಆಗಲಿ. ಗಂಡು ಮಕ್ಕಳು ಸ್ವಲ್ಪ 26, 27, 28 ಮುಂದೆ ಹೋಗ್ತದೆ. ಹೆಣ್ಮಕ್ಳು ಆಲ್ರೆಡಿ 24, 23, 25 ಒಂದು ಆಲೇ ಸ್ವಲ್ಪ ಮದುವೆ ವಿಚಾರ, 25 ಏಜ್ ಆಯಿತು, ಸರಿಯಾಗಿ ಮದುವೆ ಮಾಡಬೇಕು. ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಾವು ಕೇಳ್ತೀವಿ. ಬಟ್ ಒನ್ ಥಿಂಗ್, ನಿಮ್ಮ ಜಾತಕದಲ್ಲಿ ಯಾವ ವಯಸ್ಸಿಗೆ ಮದುವೆ ಇದೆ, ಯಾವಾಗ ಮದುವೆ ಆಗ್ತದೆ, ಯಾವ ಗ್ರಹಗಳ ಸಮ್ಮಿಲನತೆ ಇದ್ದಾಗ ನಮಗೆ ಮದುವೆ ತಡವಾಗ್ತದೆ, ಪರಿಹಾರಾರ್ಥವಾಗಿ ಏನೇನು ಮಾಡ್ಕೋಬೇಕು, ಇವೆಲ್ಲ ಜಾತಕದಲ್ಲಿ ಹೇಳುತ್ತೆ. ನಾವು ಸರಿಯಾದಂಥ ಒಂದು ಮಾರ್ಗದರ್ಶನವನ್ನು ತಗೊಳ್ಳದಲೇ ಪೂಜಾ ಪುನಸ್ಕಾರಗಳಿಗೆ ಹೋಗ್ತಾ ಇದ್ದೇವೆ, ತಪ್ಪಿಲ್ಲ. ಆದರೆ ಯಾವಾಗ ಮಾಡಬೇಕು, ಏನು ಮಾಡಬೇಕು, ಅದು ಭಾಳ ಮುಖ್ಯವಾಗಿ ನೋಡಬೇಕಾಗುತ್ತೆ. ಕೇವಲ ಹೋಮಾವನಾದಿಗಳಿಂದ, ಪೂಜಾ ಪುನಸ್ಕಾರಗಳಿಂದ ಎಲ್ಲವೂ ಸರಿ ಮಾಡಂಗಿದ್ರೆ ಪ್ರಪಂಚದಲ್ಲಿ ಇವತ್ತು ಯಾವುದೂ ಸಮಸ್ಯೆಗಳಿರ್ತಿರಲಿಲ್ಲ. ಇದು ತಿಳ್ಕೋಬೇಕು. ಜ್ಯೋತಿಷ್ಯ ನಮಗೆ ಮಾರ್ಗಸೂಚ್ಯಾಂಕವಷ್ಟೇ. ಇದನ್ನು ನಾವು ತಲೆ ಇಟ್ಕೋಬೇಕು. ಯಾವ ಸಮಯದಲ್ಲಿ ನನಗೆ ಮದುವೆ ಇದೆ, ನನ್ನ ವೈವಾಹಿಕ ಜೀವನ ಹೇಗಿರುತ್ತೆ, ಈ ಒಂದು ಕ್ಷೇತ್ರದಲ್ಲಿ ಹೇಗಿದೆ ನನಗೆ, ನೋಡಿ ಯಾವಾಗ ಮದುವೆ ತಡ ಆಗ್ತದೆ, ಇದು ಗೊತ್ತಿರಬೇಕು. ನೋಡಿ, ನಾವು ನವಾಂಶ ಕುಂಡಲಿಯಲ್ಲೂ ನೋಡ್ತೀವಿ, ಹಾಗೆ D1 ಚಾರ್ಟರ್ ಲಗ್ನ ಕುಂಡಲಿಯಲ್ಲಿ ನೋಡ್ತೀವಿ. ಲಗ್ನದಲ್ಲಿ ಕ್ರೂರಗ್ರಹವಿದ್ದು ಸಪ್ತಮದಲ್ಲಿ ಕ್ರೂರಗ್ರಹವಿದ್ದಾಗ, ಹಾಗೆ ನವಾಂಶದಲ್ಲೂ ಲಗ್ನದಲ್ಲಿ ಕ್ರೂರಗ್ರಹಗಳು ಅಥವಾ ಸಪ್ತಮದಲ್ಲಿ ಕ್ರೂರಗ್ರಹಗಳ ದೃಷ್ಟಿ ಲಗ್ನಕ್ಕೆ, ಸಪ್ತಮಕ್ಕೆ ಕ್ರೂರಗ್ರಹಗಳ ದೃಷ್ಟಿ 200% 27, 28, 29, 30, 31 ಈ ರೀತಿ ಹೋಗ್ತಾ ಇರ್ತದೆ. ಇದು ಮ್ಯಾಕ್ಸಿಮಮ್ ಸಮಸ್ಯೆ. ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಕೊಡಬಹುದು, ಮದುವೆ ತಡನೂ ಆಗಬಹುದು. ಇನ್ನೊಬ್ಬರ ವ್ಯಕ್ತಿಯ ಜಾತಕ ಸ್ವಲ್ಪ ಸ್ಟ್ರಾಂಗ್ ಇದ್ದಾಗ ಇವರೆರಡರ ಮದುವೆ ಸಮ್ಮಿಲನ, ಅದನ್ನೇ ಮದುವೆ ಜಾತಕದ ಹೊಂದಾಣಿಕೆ, ಬೇರೆ ಏನಿಲ್ಲ. ಅದು ರಾಕ್ಷಸಗಣ, ದೇವಗಣ. ಗುರುಗಳೇ, ಅವ್ರದ್ದು ರಾಕ್ಷಸಗಣ ಇದೆ, ನಮ್ಮ ಹುಡುಗಿದು ದೇವಗಣ ಇದೆ, ಏನು ಮಾಡೋದು ಗುರುಗಳೇ, ಏನು ಮಾಡೋದು, ಏನು ಮದುವೆ ಮಾಡಬಾರ್ದು? ಇದು ಇಟ್ಸ್ ಎ ವೆರಿ ಸಿಲ್ಲಿ ಕ್ವಶನ್ಸ್. ಖಂಡಿತ ಈ ಥರದ ವಿಚಾರಗಳನ್ನು ಜನಗಳು ತಿಳ್ಕೋಬೇಕಾಗುತ್ತೆ, ಜನಗಳು ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಫ್ಕೋರ್ಸ್ ನಾವು ಪ್ರಯತ್ನದಿಂದ, ನಮ್ಮ ಒಂದು ಮಂತ್ರದ ಶಕ್ತಿಯಿಂದ, ನಾವು ಊಟ ಮಾಡ್ತಕ್ಕಂಥ ಒಳ್ಳೆಯ ಆಹಾರದಿಂದ, ನಾವು ಧ್ಯಾನ ಮಾಡ್ತಕ್ಕಂಥದ್ರಿಂದ, ನಾವು ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಮಾತ್ರ ನಮಗೆ ನಮ್ಮ ಬಾಡಿ ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಥಿತಿ ಚೆನ್ನಾಗಿರುತ್ತೆ, ಹಾಗೆ ಮುಂದೆ ಬರ್ತಕ್ಕಂಥ ಪರಿಸ್ಥಿತಿಗಳು ಚೆನ್ನಾಗಿರುತ್ತೆ. ಅಹಂ ಬ್ರಹ್ಮಾಸ್ಮಿ ಇದೆ, ನೀನು ಸ್ವತಃ ಬ್ರಹ್ಮನಾಗಿರು, ನಿನ್ನಲ್ಲೇ ಆ ಶಕ್ತಿ ಇದೆ, ಮಾರ್ಗದರ್ಶನವನ್ನು ತಗೋ. ಇದಷ್ಟೇ ಜ್ಯೋತಿಷ್ಯ ಹೇಳೋದು. ಯಾಕೆ ಮದುವೆ ತಡ ಆಗ್ತದೆ, ಮದುವೆ ತಡ ಆಗ್ತಕ್ಕಂಥ ಕಾರಣಾಂತರಗಳೇನು, ಇದಕ್ಕೆ ಕುಜದೋಷ ಒಂದೇ ಕಾರಣನ? ಯಾವಾಗ ಕುಜ ದೋಷ ಬರ್ತದೆ, ಯಾಕೆ ಮದುವೆ ತಡ ಆಗ್ತದೆ? ನೋಡಿ, ಜಾತಕದ ಪ್ರಕಾರ ನಿಮಗೆ ಕುಜ ದಶ
ಭುಕ್ತಿಗಳಲ್ಲಿದ್ದರೆ ಕುಜ 1, 2, 4, 7, 8, 12ರ ಮನೆಗಳಲ್ಲಿದ್ದಾಗ ಆ ಒಂದು ದಶಾಭುಕ್ತಿಗಳಲ್ಲಿದ್ದಾಗ ಮಾತ್ರ ಮದುವೆ ತಡವಾಗಬಹುದು ಹೊರತು ಖಂಡಿತವಾಗಿ ಯಾವ ಒಂದು ದಶಾಭುಕ್ತಿಗಳಲ್ಲೂ ಕೂಡ ನಿಮಗೆ ಸಮಸ್ಯೆಗಳನ್ನು ಮಾಡೋದಿಲ್ಲ. ಈವನ್ ರಾಹು ಸಪ್ತಮ ಸ್ಥಾನದಲ್ಲಿದೆ ಅಂದರೆ ಸೂಪರಾಗಿರೋ ಹುಡುಗನ್ನು ಕೊಡುತ್ತೆ, ಹುಡುಗಿ ಕೊಡ್ತದೆ. ಇಟ್ಸ್ ಎ ಡಿಸೈರಿಂಗ್, ತುಂಬ ಛಾಯಾಗ್ರಹ. ಕುಜ ಮಾಂಗಲ್ಯಕಾರಕ ಅಂತ ನೋಡೋದ್ರಿಂದ ಅಲ್ಲಿ ಕುಜ ಶಾಂತಿ ಅಗತ್ಯವಿರ್ತದೆ. ಅತ್ಯಂತ ಸರಳ ಕುಜ ಶಾಂತಿ. ಕೆಂಪು ಕಲ್ ಸಕ್ಕರೆಯನ್ನು ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕೊಡ್ತಾ ಬಂದರೆ ಆಯಿತು, ಅಲ್ಲಿ ಕುಜದೋಷ ನಿವಾರಣೆ ಆಗ್ತದೆ. ಅದು ಏನು ದಶಾಭುಕ್ತಿಗಳ ಕಾಲ ಅಂತ ಕರಿತೀವಿ. ಎಕ್ಸಾಂಪಲ್, ನಿಮಗೆ ಚಂದ್ರ ದಶವನ್ನು ಮುಗಿದು ಕುಜ ದಶ ಪ್ರಾರಂಭವಾಗಿದೆ, ಆಗ ನಿಮಗೆ ಮದುವೆ ವಯಸ್ಸಾಗಿದೆ 26, ಅಲ್ಲಿ ಸಮಸ್ಯೆ ಕುಜನಿದ್ದಾನೆ ಎಂದಾಗ ಮಾತ್ರ ಕುಜಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕಾಗ್ತದೆ. ಅದರ್ವೈಸ್ ಮದುವೆ ವಿಚಾರಕ್ಕೆ ಕುಜ ಸಪ್ತಮದಲ್ಲಿದೆ, ಕುಜ ಅಷ್ಟಮದಲ್ಲಿದೆ, ಕುಜ 2ರ ಸ್ಥಾನದಲ್ಲಿದೆ, ಲಗ್ನದಲ್ಲಿದೆ, ಕುಜನ ಶಾಂತಿ ಮಾಡಿಸ್ಕೊಳ್ಳಿ, ಇವೆಲ್ಲ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ. ಸರಿಯಾಗಿ ಮಾರ್ಗದರ್ಶನ, ಯಾವ ವಯಸ್ಸಿಗೆ ಮದುವೆ ಆಗ್ತದೆ, ಯಾಕೆ ಮದುವೆ ಆಗ್ತಿಲ್ಲ, ಇದು ಪ್ರಿಸೈಸಾಗಿ ಜಾತಕದಲ್ಲಿ ನೋಡೋದಾದರೆ ನೋಡಿ, ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿ ಕೂತಿದ್ದಾಗ ರಿಜೆಕ್ಷನ್ ಜಾಸ್ತಿ ಆಗ್ತದೆ, ಮದುವೆ ಅಡೆತಡೆ ಬರ್ತದೆ. 6ರ ಸ್ಥಾನದ ದಶಾ ನಡೀತಾ ಇದೆಯಾ, ಮದುವೆಗೆ ಒಪ್ಕೊಳ್ಳೋದಿಲ್ಲ. ಇದು ವೆರಿ 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 ಇಂಪಾರ್ಟೆಂಟ್. ಅಥವಾ ನೋಡಿ ಗುರುಗಳೇ, ಎಂಗೇಜ್ಮೆಂಟಾಗಿ ಕ್ಯಾನ್ಸಲ್ ಆಯಿತು, ಏನು ದೋಷ ಗುರುಗಳೇ? ಅಲ್ಲಿ 3ರ ಸ್ಥಾನ 12ರ ಸ್ಥಾನ ಅಷ್ಟಮ ಸ್ಥಾನದ ಪ್ರಾಬ್ಲಮ್ ಇದೆ. ಇಲ್ಲಿ 3ರ ಸ್ಥಾನ, 3ರ ಮನೆ ಕೊರತೆ, ಅಷ್ಟಮದ ಮನೆಯ ಕೊರತೆ, 12ರ ಸ್ಥಾನದ ಕೊರತೆ ಆ ಒಂದು ಲಗ್ನದಲ್ಲಿ. ಅಂದರೆ ಅರ್ಥಾತ್ ನೀವು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಮದುವೆ ಜೋಡಾಣಿಕೆ ಇದ್ದಂಥ ಸಂದರ್ಭದಲ್ಲಿ, ದಶಾಭುಕ್ತಿಗಳ ಕಾಲದಲ್ಲಿ ಮದುವೆ ಮಾತುಕತೆಗಳಲ್ಲಿ ಅಡೆತಡೆ ಇದ್ದಾಗ ಮಾತ್ರ ಇದೆಲ್ಲ ಸಂಭವನೀಯ. ಎಂಗೇಜ್ಮೆಂಟಾಗಿ ಕ್ಯಾನ್ಸಲ್ ಆಗ್ತಕ್ಕಂಥದ್ದು 3, 8, 12. ಇವೆಲ್ಲ ಮ್ಯಾಕ್ಸಿಮಮ್ ತೃತೀಯ, ಅಷ್ಟಮ, ದ್ವಾದಶ ಭಾವಗಳ ಕೈವಾಡಗಳ ಸ್ಥಾನ. ಅದರಲ್ಲೂ ಕ್ರೂರ ಗ್ರಹಗಳ ಸಂಯೋಗವಿದ್ದಾಗ, ಸಪ್ತಮ ಸ್ಥಾನ ಜೊತೆ ಇವೆಲ್ಲ ಸಂಯೋಗಗಳಿದ್ದಾಗ ಕ್ಯಾನ್ಸಲ್ ಆಗ್ತದೆ. ಇಟ್ಸ್ ಕ್ವೈಟ್ ನಾರ್ಮಲ್. ಅದಕ್ಕೆ ಸರಳವಾಗಿರ್ತಕ್ಕಂಥ ಮಾರ್ಗದರ್ಶನ. ಇದನ್ನು ತಿಳ್ಕೊಳ್ಳೋದು ಬಿಟ್ಟು ಯಾಕೋ ದೋಷ ಇದೆ, ರಾಹು ದೋಷ ಇದೆ, ಯಾಕೋ ಕೇತು ದೋಷ ಇದೆ, ಇವೆಲ್ಲವೂ ಸಮಸ್ಯೆಗೆ ಕಾರಣವಲ್ಲ. ಅಫ್ಕೋರ್ಸ್ ರಾಹು ದಶ, ಕೇತು ದಶ, ನಿಮಗೆ ಕುಜ ದಶ ಯಾವುದೇ ಆಗಿದ್ದರೂ ಕೂಡ ಪ್ರಮುಖವಾಗಿ ಆ ಗ್ರಹಗಳ ಒಂದು ಶಕ್ತಿಯನ್ನು ನೋಡಬೇಕಾಗ್ತದೆ. ನೀವು ಸಾತ್ವಿಕ ಗ್ರಹವಾದರೂ 6ರ ದಶ ನಡೀತಾ ಇದ್ದರೆ ಇದು ಮದುವೆಗೆ ವಿಳಂಬವನ್ನು ಮಾಡುತ್ತೆ, ಸೆಟ್ ಆಗೋದಿಲ್ಲ. ಇವೆಲ್ಲವನ್ನು ನಾವು ಜಾತಕದಲ್ಲಿ ನೋಡಬೇಕಾಗ್ತದೆ. ಜಾತಕದಲ್ಲಿ ಕ್ರೂರ ಗ್ರಹಗಳ ಸಂಯೋಗವಿದೆಯಾ, ನವಾಂಶದಲ್ಲಿ ಹೇಗಿದೆ, ವೈವಾಹಿಕ ಜೀವನದಲ್ಲಿ ಹೇಗಿದೆ, ಯಾವ ಗ್ರಹಗಳು ಸಂಯೋಗಗಳಿದ್ದಾಗ ಹೇಗೆ ನಮಗೆ ಮದುವೆ ಆಗ್ತದೆ, ಇದು ವೆರಿ 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 ಇಂಪಾರ್ಟೆಂಟ್. ಅದು ಬಿಟ್ಟು ನಾವು ಪೂಜಾ ಪುನಸ್ಕಾರಗಳಿಗೆ ಹೋದರೆ ಖಂಡಿತವಾಗಿ ಇದಕ್ಕೆ ಪರಿಹಾರಾರ್ಥವಾಗಿ ಅಲ್ಲ, ನಿಮ್ಮ ಹಣ ಖರ್ಚಾಗುತ್ತೆ ಬಿಟ್ಟರೆ ಯಾವುದೇ ಕೆಲಸಗಳಾಗೋದಿಲ್ಲ. ಅಫ್ಕೋರ್ಸ್ ನಿಮಗೆ ಅಂಥ ಸಮಸ್ಯೆ ಇದ್ದಾಗ ಪರಿಹಾರಾರ್ಥವಾಗಿ ಆಶ್ಲೇಷಬಲಿ ಪೂಜೆ, ಹಾಗೆ ಕುಂಭವಿವಾಹ, ಈ ಥರದ ಮಾರ್ಗದರ್ಶನವನ್ನು ಸುಮ್ಮನೆ ತಗೋಬೇಕು ಇದ್ದಲ್ಲಿ, ಬಟ್ ಅದೇ ನಮಗೆ ಅಲ್ಟಿಮೇಟ್ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಮದುವೆ ಜಾತಕವನ್ನು ನೋಡಬೇಕಾದ್ರೆ ಯಾವ ಸಮಯದಲ್ಲಿ ನಡೀತದೆ, ಯಾವ ವಯಸ್ಸಿಗೆ ನಮಗೆ ಮದುವೆ ಇದೆ, ಅದಕ್ಕೆ ಏನಾದಂಥ ಸೂಕ್ತ ಪರಿಹಾರಗಳೇನಿದೆ, ಸರಿಯಾದ ಗುರುಗಳನ್ನು ನೀವು ಮಾರ್ಗಸೂಚಿಗಳನ್ನು ಮಾಡಿಕೊಳ್ಳಿ. ಅದು ನಿಮಗೆ ಇಂಥ ವಯಸ್ಸಿದೆ, ಅಟ್ಲೀಸ್ಟ್ ನಾನು ಬೇರೆ ಏನು ಕೆಲಸ ಮಾಡ್ಕೋಬೋದು, ಅದನ್ನೇ ಹುಡುಕಿ 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 ಇಡ್ತಿರ್ತೀರ. ಅದೇ ಸಪ್ತಮ ಸ್ಥಾನ, ಪಂಚಮ ಸ್ಥಾನದ ಕನೆಕ್ಟಿವಿಟಿ ಇದ್ದಾಗ ಮದುವೆ ಮ್ಯಾಕ್ಸಿಮಮ್ ಆಗೋದಿಲ್ಲ. ಅದು ನೆಕ್ಸ್ಟ್ ನಿಮಗೊಂದು ವಿಡಿಯೋ ಮಾಡ್ತೀನಿ. ಯಾಕೆ ಮದುವೆ ಆಗ್ತಲೇ ಇರತಕ್ಕಂಥ ಸಮಸ್ಯೆಗಳು ಬರುತ್ತೆ, ಯಾಕೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಮದುವೆ ಆಗೋದಿಲ್ಲ, ಇದರ ತತ್ವವಾದರೂ ಏನು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ನಿಮಗೆ ಸರಿಯಾದಂಥ ಮಾರ್ಗಗಳು ಬೇಕಾದಂತೆ ಸರಿಯಾದಂಥ ಜಾತಕದ ವಿಶ್ಲೇಷಣೆ ನಮ್ಮ ನಂಬರ್ಗೆ ಡಯಲ್ ಮಾಡಿ.
ಅನೇಕ ರೀತಿಯ ಯಾವ ಒಂದು ಸಮಸ್ಯೆಗಳಿದೆ, ಏನು ನಿಮಗೆ ಸರಳ ಪರಿಹಾರಗಳು ಬೇಕು, ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ಮದುವೆ ಆಗ್ತದೆ, ಯಾವ ಒಂದು ಕ್ಷೇತ್ರ ಬಲದಲ್ಲಿರ್ತಕ್ಕಂಥವ್ರಿಗೆ ಸಂಗಾತಿಗಳು ಸಿಗ್ತಕ್ಕಂಥದ್ದು ಇರ್ತದೆ, ಯಾವ ಒಂದು ದಿಕ್ಕಲಲ್ಲಿ ಮದುವೆ ಆಗ್ತಕ್ಕಂಥದ್ದು ಸಾಧ್ಯತೆಗಳಿರುತ್ತೆ, ಇವೆಲ್ಲವನ್ನು ಆ್ಯಸ್ ಪರ್ ಲಗ್ನ ಕುಂಡಲಿಯನ್ನು ನೋಡಿ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಅನ್ಯತಃ ನೀವು ನನಗೆ ಯಾವ ಮದುವೆ ಆಗ್ತಿಲ್ಲ ಅನ್ನತಕ್ಕಂಥ ವಿಚಾರಗಳನ್ನು ಬಿಟ್ಟು ಸರಿಯಾದಂಥ ಮಾರ್ಗದರ್ಶನ ಅವಶ್ಯಕತೆ. ಇವೆಲ್ಲ ಕಾರಣಾಂತರಗಳು ನಿಮಗೆ ಮದುವೆ ಅಡೆತಡೆಗಳನ್ನು ಕೊಡುತ್ತೆ. ಹಾಗಾಗಿ ಸರಳವಾಗಿರ್ತಕ್ಕಂಥ ವಿಧಾನ, ಮದುವೆ ಸಂದರ್ಭಗಳಲ್ಲಿ ದುರ್ಗಾರಾಧನೆ ಮಾಡ್ತಕ್ಕಂಥದ್ದು ನಿಧಾನವಾದಾಗ, ಹಾಗೆ 16 ಸೋಮವಾರ ವ್ರತಗಳನ್ನು ಮಾಡ್ತಕ್ಕಂಥದ್ದು, ಹಾಗೆ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಮದುವೆಗೆ ಪೂರಕವಾಗ್ತದೆ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ. ಅನೇಕ ರೀತಿಯ ಮಂತ್ರಗಳಿದೆ, ಆ ಮಂತ್ರಗಳನ್ನು ನಾವು ಪಠಣೆಯನ್ನು ಮಾಡಿದಾಗ ಆಟೋಮೆಟಿಕ್ಕಾಗಿ ಆ ಸಮಯಕ್ಕೆ ಅನುಸಾರವಾಗಿ ದೂರ ಇರತಕ್ಕಂಥದ್ದನ್ನು ಬರ್ತಕ್ಕಂಥದ್ದು ಇರ್ತದೆ. ಇವು ಸರಳವಾಗಿರ್ತಕ್ಕಂಥ ಸನ್ಮಾರ್ಗ. ಅನೇಕ ರೀತಿಯ ಜಾತಕದ ವಿಶ್ಲೇಷಣೆಗೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.